ಅದು ಸ್ಕಿಜೋಫ್ರೇನಿಯಾ ಸಮಸ್ಯೆಯಿಂದ ಪಲ್ಲವಿ ಬಳಲ್ತಾ ಇದ್ರಂತೆ. ಸುಮಾರು 12 ವರ್ಷಗಳಿಂದ ಚಿಕಿತ್ಸೆಯನ್ನ ಕೂಡ ಪಡೀತಾ ಇದ್ರು ಪಲ್ಲವಿ. ಸದಾ ಭ್ರಮೆಯ ಸ್ಥಿತಿಯಲ್ಲಿರೋದು, ಆತಂಕ ಪಡೋದು, ಯಾವುದೋ ವಿಚಾರವನ್ನ ಕಲ್ಪಿಸಿಕೊಂಡು ಆತಂಕ ಪಡ್ತಾರೆ. ಇದೇ ಕಾಯಿಲೆಯಿಂದ ಪತಿ ಮೇಲೆ ಇಲ್ಲ ಸಲ್ಲದ ಊಹೆಯನ್ನ ಮಾಡ್ತಾರೆ. ಗನ್ ಹಿಡಿದು ಭಯಪಡಿಸ್ತಾರೆ ಅಂತ ಪತ್ನಿ ಪಲ್ಲವಿ ಹೇಳ್ತಿದ್ರು. ಸಂಬಂಧಿಕರಿಗೆ ಈ ವಿಚಾರವನ್ನ ಹಲವು ಬಾರಿ ಪತ್ನಿ ಪಲ್ಲವಿ ಹೇಳಿರ್ತಾರೆ. ಈ ಬಗ್ಗೆ IPS ಫ್ಯಾಮಿಲಿ ಗ್ರೂಪ್ನಲ್ಲಿ ಮೆಸೇಜ್ ಅನ್ನ ಕೂಡ ಮಾಡಿರ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಜ್ವಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಸ್ಕಿಜೋಫ್ರೇನಿಯಾ ಅನ್ನುವಂಥದ್ದು ತೀವ್ರವಾದಂತಹ ಮಾನಸಿಕ ಕಾಯಿಲೆ ಅನ್ನೋದಾಗಿ ಹೇಳಲಾಗುತ್ತೆ. ಬಿಹೇವಿಯರ್ ಮೇಲೆ, ಥಿಂಕಿಂಗ್ ಮೇಲೆ, ಫೀಲಿಂಗ್ಸ್ ಮೇಲೆ ಎಲ್ಲಾದ್ರ ಮೇಲೂ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸರಿಯಾದ ವೈದ್ಯರನ್ನ ಭೇಟಿ ಮಾಡಿದ್ರ, ಚಿಕಿತ್ಸೆಯನ್ನ ಪಡಿತಾ ಇದ್ರ, ಏನ್ ಗೊತ್ತಾಗ್ತಾ ಇದೆ ಅಂತ? ಚೈತ್ರ, ಕಳೆದ ಒಂದು 10-12 ವರ್ಷಗಳಿಂದನೂ ಇವರು ಇದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ರು. ಇದೆಲ್ಲ ಅಂದ್ರೆ ಮಾನಸಿಕ ಖಿನ್ನತೆ, ಡಿಪ್ರೆಷನ್, ಅದಾದ್ಮೇಲೆ ಆಂಗ್ಸೈಟಿ, ಅದರ ಮುಂದುವರೆದ ಭಾಗಗಳು ಈ ಸ್ಕಿಜೋಫ್ರೇನಿಯಾ ಈ ರೀತಿಯಾದಂಥ ಸಮಸ್ಯೆಗಳು ಉಂಟಾಗ್ತವೆ. ಅಂದ್ರೆ ಮೊದಲನೇದಾಗಿ ಇವ್ರಿಗೆ ಭಯ ಕಾಡುತ್ತೆ, ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ, ಮತ್ತೆ ಏನ್ ನಡೀತಾ ಇದೆ ಜೀವನದಲ್ಲಿ, ಮತ್ತೆ ವಾಸ್ತವಿಕವಾಗಿ ಜೀವನ ಯಾವ ರೀತಿ ಇದೆ, ಮತ್ತೆ ನಾವು ಯಾವ ರೀತಿ ಬದುಕ್ತಿದೀವಿ, ಇದೆಲ್ಲದೂ ಕೂಡ ಅವರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಹೋಗುತ್ತೆ ಅಂತ ಹೇಳಲಾಗುತ್ತೆ. ಮತ್ತೆ ಈ ಸ್ಕಿಜೋಫ್ರೇನಿಯಾ ಏನಿದೆ, ಇದರಲ್ಲಿ ಸಾಕಷ್ಟು ಭ್ರಮೆಯಲ್ಲಿ ಅವರು ಇರ್ತಾರೆ, ಭ್ರಮೆಯಲ್ಲಿ ಅವರು ಭ್ರಮೆಯನ್ನ ಒಳಗೊಂಡಿರ್ತಾರೆ, ಮತ್ತೆ ಭ್ರಮೆಯಲ್ಲೇ ಜೀವಿಸ್ತಿರ್ತಾರೆ. ಮತ್ತೆ ಸಣ್ಣ ಪುಟ್ಟ ವಿಚಾರಗಳಿಗೆ ಆ ಒಂದು ವಿಷಯಗಳನ್ನ ವಿಕೋಪಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಜಗಳಗಳು ನಿಲ್ಸೋದೇ ಇಲ್ಲ, ಮತ್ತೆ ಕಣ್ಣೀರ್ ಹಾಕಕ್ ಶುರು ಮಾಡೋದು ನಿಲ್ಸೋದೇ ಇಲ್ಲ, ಅಥವಾ ಮನೇಲಿ ಯಾರು ಹೊಸದಾಗಿ ಬಂದ್ರೆ ಸಹಿಸೋದಿಲ್ಲ. ಈ ರೀತಿಯಾದಂತ ಮಾನಸಿಕ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು. ಅಂದ್ರೆ ಡಿಪ್ರೆಷನ್ ಇನ್ನ ನಂತರದ ಹಂತದಲ್ಲಿ ಕಾಣುವಂತ ಸಮಸ್ಯೆಗಳು, ಮತ್ತೆ ಅದನ್ನ ಅವರ ಮಾನಸಿಕವಾಗಿ ಸ್ಥಿಮಿತತೆ ಇರೋದಿಲ್ಲ, ಈ ರೀತಿಯಾಗಿ ಒಂದು ಸಮಸ್ಯೆ ಅಂತ ಹೇಳ್ತಾರೆ. ಮತ್ತೆ ಈ ಡಿಪ್ರೆಷನ್ ನಲ್ಲಿ ಇದ್ರು ಅನ್ನೋದನ್ನ ಖುದ್ದು ದೂರುದಾರ, ಅಂದ್ರೆ ಅವರ ಪುತ್ರ ಕಾರ್ತಿಕೇಯನ್ ಏನಿದ್ದಾರೆ ಅವರು ಸಹಿತ ದೂರನ್ನ ಬರ್ಕೊಡುವಾಗ್ಲೇ ಇದನ್ನ ಮೆನ್ಷನ್ ಮಾಡಿ ಬರ್ಕೊಟ್ಟಿದ್ದಾರೆ. ಅಂದ್ರೆ ತನ್ನ ತಾಯಿ ಮತ್ತೆ ತಂಗಿ ಇಬ್ಬರಿಗೂ ಸಹಿತ ಡಿಪ್ರೆಷನ್ ಅಲ್ಲಿ ಇದ್ವು, ಖಿನ್ನತೆ, ಮಾನಸಿಕ ಖಿನ್ನತೆಯಲ್ಲಿ ಇದ್ರು ಅಂತ ಹೇಳಿ ಬರ್ಕೊಟ್ಟಿದ್ದಾರೆ. ಮತ್ತೆ ಹೀಗಾಗಿ ಇದರ ಚಿಕಿತ್ಸೆಯನ್ನು ಕೂಡ ಕಳೆದ 10 ವರ್ಷಗಳಿಂದನೂ ಪಡ್ಕೊಳ್ತಿದ್ವು. JP ನಗರದಲ್ಲಿ ಒಂದಷ್ಟು ಚಿಕಿತ್ಸೆಗಳಾಗಿದೆ, ಬನ್ನೇರುಘಟ್ಟ ರಸ್ತೆಯಲ್ಲಿ ಒಂದಷ್ಟು ಆಸ್ಪತ್ರೆಗಳಲ್ಲಿ ಇವರು ಚಿಕಿತ್ಸೆಯನ್ನ ಪಡ್ಕೊಳ್ತಿದಾರಂತ. ಇದರ ಮುಂದುವರೆದ ಭಾಗದಲ್ಲಿ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು, ಸಣ್ಣ ಸಣ್ಣ ವಿಚಾರಕ್ಕೆ ಶುರುವಾದಂತ ಜಗಳಗಳು ದಿನಗಟ್ಟಲೆ ಮುಂದುವರಿತಾ ಇತ್ತು. ಇದನ್ನ ಸಹಿಸ್ಕೊಳ್ಳಕ್ ಆಗ್ದಲೇ ಓಂ ಪ್ರಕಾಶ್ ಅವರು ಇವರ ಮನೆಯನ್ನ ಬಿಟ್ಟು ಇವ್ರ ಮನೆಯಿಂದ ಇನ್ನೊಂದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಅವ್ರದೇ ಆದಂತ ಇನ್ನೊಂದು ಫ್ಲಾಟ್ಗೆ ಹೋಗ್ತಿದ್ರು, ಅಲ್ಲಿ 2-3 ದಿನ ಇರ್ತಿದ್ರು. ಅಥವಾ ಇವರ ಸಿಸ್ಟರ್ ಮನೆಗೆ, ಸರಿತಾ ಅವರ ಮನೆ, ಸರಿತಾ ಕುಮಾರಿ ಅಂತ ಹೇಳಿ ಏನು ಇವರ ಸಿಸ್ಟರ್ ಇದಾರೆ, ಅವರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಇರ್ತಿದ್ರು ಅನ್ನೋದು ಸದ್ಯಕ್ಕೆ ಇರುವಂತ ಮಾಹಿತಿ. ಆದ್ರೆ ಇದು ಒಂದು ಭಾಗದಲ್ಲಿ ಇದು ಮುಂದಿನ ಹಂತದಲ್ಲಿ ತನಿಖೆಯಲ್ಲಿ ಬರುತ್ತೆ. ಅಂದ್ರೆ ಇವ್ರಿಗೆ ನಿಜವಾಗ್ಲೂ ಆ ಸಮಸ್ಯೆಯಿಂದ ಬಳಲ್ತಾ ಇದ್ರ, ಅಥವಾ ಆ ಸಮಸ್ಯೆಯಿಂದಲೇ ಈ ಒಂದು ಇನ್ಸಿಡೆಂಟ್ ಆಯ್ತಾ, ಇದೆಲ್ಲ ತನಿಖೆ ಮುಂದಿನ ಹಂತದಲ್ಲಿ ಬರುತ್ತೆ. ಆದ್ರೆ ಈ ಕ್ಷಣದಲ್ಲಿ ಇವರ ಪತ್ನಿ ಪಲ್ಲವಿಯವರೇ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿದ್ದಾರೆ. ಈ ಕೊಲೆ ಮಾಡಿರೋದಕ್ಕೆ ಏನೆಲ್ಲ ಸಾಕ್ಷ್ಯ ಆಧಾರಗಳು ಬೇಕೋ ಅವೆಲ್ಲವೂ ಸಿಕ್ಕಿದೆ. ಮತ್ತೆ ಪಲ್ಲವಿ ಅವರ ಕೈಯಲ್ಲೂ ಸಹಿತ ಪ್ರಜ್ವಲ್ ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆಗೆ ಮನೋವಿಜ್ಞಾನಿ ಅಶೋಕ್ ಶೆಟ್ಟಿ ಅಂತ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಈ ವಿಚಾರಗಳು ಗೊತ್ತಿರಬಹುದು ಡಾಕ್ಟರ್ ನಿಮ್ಗೂ ಕೂಡ. ಇದೀಗ ಸ್ಕಿಜೋಫ್ರೇನಿಯಾದಿಂದ ಓಂ ಪ್ರಕಾಶ್ ಅವರ ಪತ್ನಿ ಬಳಲ್ತಾ ಇದ್ರು ಪಲ್ಲವಿ ಅನ್ನುವಂತ ವಿಚಾರಗಳು ಗೊತ್ತಾಗ್ತಾ ಇದೆ. ಇದು ಹೇಗೆ, ಇದು ಡಿಪ್ರೆಷನ್ ರೀತಿನೇನಾ, ಹೇಗೆ ಅಂತ? ನಾನು ಸ್ಕಿಜೋಫ್ರೀನಿಯಾದ ಬಗ್ಗೆ ಖಂಡಿತ ಹೇಳ್ಬೋದು ಮೇಡಮ್. ಆಕ್ಚುಲಿ ಸ್ಕಿಜೋಫ್ರೀನಿಯಾ ಅನ್ನೋದು ಒಂದ್ ರೀತಿ ತೀವ್ರ ತರದ ಮಾನಸಿಕ ಕಾಯಿಲೆ ಅಂತ ಹೇಳ್ಬೋದು. ಸೊ ಈ ಡಿಪ್ರೆಷನ್, ಆಂಗ್ಸೈಟಿ ಅನ್ನೋದು ಮೈಲ್ಡ್ ಟೈಪ್ ಆಫ್ ಮೆಂಟಲ್ ಇಲ್ನೆಸ್ ಅಂತ ಹೇಳಿದ್ರೆ, ಸ್ಕಿಜೋಫ್ರೀನಿಯಾ ಅನ್ನೋದು ಮೇಜರ್ ಟೈಪ್ ಆಫ್ ಮೆಂಟಲ್ ಇಲ್ನೆಸ್. ಅಂದ್ರೆ ಹೀಗೆ ಹೇಳ್ಬೋದಾ, ಇವಾಗ ಡಿಪ್ರೆಷನ್ಗೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳದೆ ಹೋದಲ್ಲಿ, ಅಥವಾ ನಮಗ್ ಡಿಪ್ರೆಷನ್ ಇದೆ ಅನ್ನೋದು ನಮಗ್ ಗೊತ್ತಾಗದೆ ಹೋದಲ್ಲಿ ಅದು ಮುಂದುವರೆದು ಈ ರೀತಿಯಾಗಿ ಆಗುತ್ತೆ ಅಂತ ಸ್ಕಿಜೋಫ್ರೇನಿಯಾ ಆಗುತ್ತೆ? ಡಿಪ್ರೆಷನ್ ಇಲ್ಲ ಮೇಡಮ್, ಡಿಪ್ರೆಷನ್, ಆಂಗ್ಸೈಟಿ ಇರೋರು ಮೈಲ್ಡ್ ಟೈಪ್ ಅಲ್ಲಿ ಇನ್ಸೈಟ್ ಇರುತ್ತೆ. ಪೇಷಂಟ್ ತಾನು ಏನ್ ಮಾಡ್ತಾ ಇದ್ದೀನಿ, ವಾತಾವರಣದ ಬಗ್ಗೆ ಅರಿವು, ವಾಸ್ತವದ ಅರಿವು ಎಲ್ಲ ಇರುತ್ತೆ. ಬಟ್ ಸ್ಕಿಜೋಫ್ರೀನಿಯಾ ಇಸ್ ಡಿಫರೆಂಟ್, ಡಿಪ್ರೆಷನ್ ಇಸ್ ಡಿಫರೆಂಟ್. ಓಕೆ. ಸ್ಕಿಜೋಫ್ರೀನಿಯಾ ಅನುವಂಶೀಯದಿಂದ ಬರ್ಬೋದು, ವಾತಾವರಣದಿಂದ ಬರ್ಬೋದು, ಜೆನೆಟಿಕ್ ಅಂತಾನೂ ಹೇಳ್ತೀವಿ, ಎನ್ವೈರನ್ಮೆಂಟ್ ಅಂತಾನೂ ಹೇಳ್ತೀವಿ. ಇಲ್ಲಿ ಮನುಷ್ಯನಿಗೆ ತನ್ನ ವಾಸ್ತವ ಅಂದ್ರೆ ಈಗ ಇನ್ಸೈಟ್ ಅಂತ ಹೇಳ್ತೀವಿ, ಅಂದ್ರೆ ರೋಗದ ಬಗ್ಗೆ ಅರಿವು ಇರುವುದಿಲ್ಲ. ತನ್ನ ಸುತ್ತಮುತ್ತ ನಡೆಯುವಂತ ವಿದ್ಯಮಾನಗಳ ಬಗ್ಗೆ ಅನುಮಾನಗಳಿರುತ್ತೆ. ಅದು ವಾಸ್ತವ ಅಂದ್ರೆ ಅಲ್ಲಿ ಆಕ್ಚುಲಿ ರಿಯಾಲಿಟಿ ಟಚ್ ಇರುವುದಿಲ್ಲ ಅವರಿಗೆ. ಸೊ ಎಲ್ರು ನನ್ನ ಸುತ್ತಮುತ್ತ ಇರುವವರು ನನ್ನ ಬಗ್ಗೆ ಪಿತೂರಿ ಮಾಡ್ತಾ ಇದ್ದಾರೆ, ನನ್ನ ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ರು ಸೇರಿ ನನಗೇನೋ ತೊಂದರೆ ಕೊಡ್ತಾರೆ, ಈ ತರ ಒಂದು ಡೆಲ್ಯೂಷನ್ ಆಫ್ ಪರ್ಸಿಕ್ಯೂಷನ್ ಅಂತ ಹೇಳ್ತೀವಿ. ಈ ತರ ಭಾವನೆಗಳಿರುತ್ತೆ. ಅಂದ್ರೆ ಇದು ತೀವ್ರ ತರದ ಮಾನಸಿಕ ಕಾಯಿಲೆ. ಅಂಡ್ ಇದಕ್ಕೆ ನಿಜವಾಗ್ಲೂ
ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ರೆ, ಅವ್ರು ಟ್ರೀಟ್ಮೆಂಟ್ ಅನ್ನು ಫಾಲೋ ಮಾಡಿದ್ರೆ, ಮನೆಯವರ ಸಪೋರ್ಟ್ ಚೆನ್ನಾಗಿದ್ರೆ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಕ್ಯೂರ್ ಇಲ್ಲ ಅಂದ್ರೂ ಮೇಂಟೈನ್ ಮಾಡ್ಬೋದು. ಅಂದ್ರೆ ಎಷ್ಟು ವರ್ಷಗಳು ಹೋಗ್ಬೋದು ಡಾಕ್ಟರ್? ಇವಾಗ ನಮ್ಗೆ ಈ ಕೇಸ್ ನಲ್ಲಿ ನಮ್ಗೆ ಗೊತ್ತಾಗ್ತಾ ಇರೋದು 16 ವರ್ಷಗಳಿಂದ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು, ಕೆಲವೊಂದು ಸೆಂಟರ್ಗಳೆಲ್ಲ ಭೇಟಿ ಮಾಡಿದ್ರು, ಅಲ್ಲಿದ್ರು ಅನ್ನೋದಾಗಿ. ಬಟ್ ಆದ್ರೂ ಕೂಡ ಗುಣಮುಖವಾಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಡಾಕ್ಟರ್? ಏನ್ ಕಾರಣ ಇರ್ಬೋದು? ಮೇಡಮ್, ನನ್ಗೆ ಅಲ್ಲಿ ಏನ್ ನಡೆದಿದೆ, ಏನ್ ಡಯಾಗ್ನೋಸ್ ಆಗಿದೆ, ಏನ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ವೆದರ್ ದೇ ಹ್ಯಾವ್ ಕಂಟಿನ್ಯೂಸ್ಲಿ ಮೇಂಟೈನ್ಡ್ ಇಟ್, ಅಥವಾ ಅದಕ್ಕೆ ಫಾಲೋ ಅಪ್ ಮಾಡಿದ್ರ, ಅಥವಾ ಅವರು ಟ್ರೀಟ್ಮೆಂಟ್ ಕೊಡ್ಸುವವರು ನನಗೇನೋ ಕೊಲೆ ಮಾಡ್ಲಿಕ್ಕೆ ಮಾತ್ರ ಕೊಡ್ತಾ ಇದ್ದಾರಂತ ಅನುಮಾನ ಪಡ್ತಿದ್ರ, ರೆಗ್ಯುಲರ್, ಅದೆಲ್ಲ ವಿಚಾರಗಳು ಬೇಕಾಗತ್ತೆ ಮೇಡಮ್. ಅದು ಬೇರೆಯವ್ರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಡಾಕ್ಟರ್, ಅವ್ರ ಜೊತೆಗಿರೋರ್ ಮೇಲೆ? ನಿಜ ಹೇಳ್ಬೇಕಂದ್ರೆ ಸ್ಕಿಜೋಫ್ರೀನಿಯಾ ಅಂತ ಅಂದ್ರೆ ಇಚ್ಛಿತ ವಿಕಲತೆ ಅಂತ ಹೇಳ್ತೀವಿ ನಾವು. ಸೊ ಈ ತೀವ್ರತರದ ಮಾನಸಿಕ ಕಾಯಿಲೆಯಲ್ಲಿ ಖಂಡಿತ ಕೇರ್ ಗಿವರ್ ಬರ್ಡನ್ ಅಂತ ಹೇಳ್ತೀವಿ. ಕೇರ್ ಗಿವರ್ ಅಂದ್ರೆ ಅದನ್ನ ಅವ್ರು ನೋಡ್ಕೊಳ್ಳೋರ ಮೇಲೆ ತುಂಬಾ, ಅಂದ್ರೆ ಯಾಕಂದ್ರೆ ಒಂದನೇದಾಗಿ ಈ ಕಾಯಿಲೆ ಬರುವವರಿಗೆ ಈ ಕಾಯಿಲೆ ನನಗೇನಿಲ್ಲ ಬೇರೆಯವರಿಗೆ ಇದೆ ಅಂದ್ರೆ ಅವ್ರು ಒಪ್ಕೊಳ್ಳಲ್ಲ, ಇನ್ಸೈಟ್ ಇರಲ್ಲ, ಕಾಯಿಲೆ ಅರಿವು ಇರಲ್ಲ. ಸೊ ಅವ್ರ ಥಿಂಕಿಂಗ್, ಅವ್ರ ಬೇರೆಯವರೆಲ್ಲ ನನ್ನ ವಿರುದ್ಧ ಇದ್ದಾರೆ, ನನಗೇನೋ ಆಗಿಲ್ಲ, ಬೇರೆಯವರೇನೋ ನನಗೆ ತೊಂದರೆ ಕೊಡ್ಲಿಕ್ಕೋಸ್ಕರ ಔಷಧ ಕೊಡ್ತಾ ಇದ್ದಾರೆ, ನನಗೆ ಕೊಲ್ಲಿಕ್ಕೆ ಔಷಧ ಕೊಡ್ತಾ ಇದ್ದಾರೆ ಅನ್ನೋದ್ರಿಂದ ಸೊ ಮನೆಯವರಿಗೆ ಅವ್ರನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನೀವೀಗ